ಬನ್ನಿ, ನೀವು ಆರಾಮಾಗಿ ಬನ್ನಿ. ಹೌದು. ಕಂದ, ನಿನ್ನ ಹಳೇ ಸ್ನೇಹ, ಪ್ರೀತಿ, ಬಾಲ್ಯ ಅದಗಳ ಬಗ್ಗೆ ಮಾತಾಡು ಕಂದ. ಶಿವ ಶಿವ, ಒಂದೇ ನಿಮಿಷ ಅಕ್ಕ, ಮಾತಾಡ್ತೀನಿ. ಸರಿ ಸರಿ, ನನ್ ಮೆಸೇಜ್ ಓದ್ತಾ ಇರ್ತೀನಿ ಹಂಗಾರೆ. ಬೇಡ ಬೇಡ, ಮೊದಲು ಕೆಲಸ ಮಾಡಿ, ನಾನಿರುವೆ ನಿಮ್ಮ ಪರವಾಗಿ, ನಾನು ನಮಸ್ತೆ ಹೇಳೋಕೆ ಅಂತಿದ್ದಾರೆ. ಹಾಗೆ ಪುಟ್ಟ ಹೇಳ್ತೀನಿ, ಎಲ್ಲಾ ಭೇಟಿಗಳು ಹೋದದೇ ಇಲ್ಲ. ನಾನು ಇವಾಗ ನಿಂದು ಮೆಸೇಜ್ಗಳನ್ನ ಹಂಗ್ ಮಾಡ್ತೀನಿ ನೋಡಿ. ಇವಾಗ ಈ ಯೂಟ್ಯೂಬ್ ಮೂಲಕ ಕಳೆದ 8 ತಿಂಗಳುಗಳಲ್ಲಿ ಸಿಕ್ಕ ಒಳ್ಳೆಯ ಮನಸ್ಸಿನ ಜನರು ನನ್ನ ಬದುಕಿನ ಸುಂದರ ನೆನಪುಗಳಾಗಿದ್ದಾರೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಅಂತಿದ್ದಾರೆ. ನನ್ನ ನಮಸ್ತೆ ಮಾಡುವ ಜವಾಬ್ದಾರಿನ RBMಗೆ ವಹಿಸಿದ್ದೇನೆ. ಹೌದೌದು, ನಮ್ಮ ಅಣ್ಣಯ್ಯ ವೆಲ್ಡಿಂಗ್ ಮಾಡ್ತಾವ್ರೆ. ಇವಾಗ ಅವ್ರೇನಾರು 2 ಕೈಯಿಂದ ನಮಸ್ಕಾರ ಮಾಡಿದ್ರೆ ಅವ್ರ ಮೇಲೆ ಬೆಂಕಿ ಮಳೆ ಬರುತ್ತೆ. ಅದಕ್ಕೆ ಹೌದೌದು. ಬೆಸುಗೆ ಮಾಡ್ತಾ ಇದಾರೆ. ಬಹಳ ಅಕ್ಕ ಡೇಂಜರ್ ಅದು. ಹೇಗಿದ್ದೀರಿ? ಬಾವ ಹೇಗಿದ್ದಾರೆ? ಎಲ್ರು ಹೇಗಿದ್ದೀರಾ? ನಮಸ್ತೆ ಎಲ್ಲರಿಗೂ. ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಚೆನ್ನಾಗಿದ್ದಾರೆ. ಅಣ್ಣಯ್ಯನ ಕಡೆಯಿಂದನೂ ಕೂಡ ನಮಸ್ತೆ. ಎಲ್ಲ ಹೇಗಿದ್ದೀರಿ? ಊಟ ಮಾಡಿದ್ರಾ? ನಂಗೆ ಆಗ್ಲೇ ಡೌಟ್ ಬಂತು, ಚಂದ್ರವಣ್ಣನೇ ಬರಬಹುದು ಲೈವಿಗೆ ಅಂತ ಹೇಳಿ. ಆದ್ರೆ ಎಲ್ಲೋ ಮಿಸ್ ಹೊಡಿತು. ಅವ್ರು ಇನ್ನು ನಿನ್ನೆ ಏನೋ ನಾನು ಕನೆಕ್ಟ್ ಆಗಿರೋದು, ಅದು ಹೆಂಗ್ ಸಾಧ್ಯ ಅಂತ ಹೇಳಿ ಮತ್ತೆ ಹೆಂಗೆಂಗೋ. ನಾನು ಹೇಳಿಲ್ವಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ವಾ? ಅದೇ ನಂಗೆ ವಿಶ್ವಣ್ಣ ಹೇಳಿದ್ರು, ಹ್ಮ್. ವೀಣಾ ಸಿಸ್ಟರ್ ಲೈವ್ ಅಲ್ಲಿ. ನಾನು ನಂಗಂತೂ ಇವಾಗಿನ ಫುಲ್ ಜಸ್ಟ್ ಎಕ್ಸೈಟ್ಮೆಂಟ್. ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೆ ಅವ್ರಿಗೆ ಕಳಿಸ್ದೆ. ಅಣ್ಣಯ್ಯನ ಹೇಳ್ತಾ ಅಲ್ಲಿ ಮಮತಾ ತಾಯಿ ಲೈವ್ಗೆ ಕರ್ಕೊಂಬಾ ಅಂತ ಹೇಳಿ. ಹಲೋ RBM ಸರ್, ಹೇಗಿದ್ದೀರಿ? ಊಟ ಆಯ್ತಾ ಅಂತ ಕೇಳ್ತಿದ್ರಿ ಜಯಂತ್ ಸರ್. ಗುರುಗಳು ಕೂಡ ಬಂದ್ರು. ನಮಸ್ತೆ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಗುರುಗಳೇ ಫಸ್ಟ್ ನೀವ್ ಹೇಳಿ, ಚೆನ್ನಾಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ ಹೇಳಿ. ಊಟ ಮಾಡಿದ್ರಾ ಗುರುಗಳೇ? ನಾನ್ ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಊಟ ಆಗಿಲ್ಲ, ಊಟ ಮಾಡ್ಬೇಕು. ನಮ್ಮ ಪೂರ್ಣಿಮಾ ಅಕ್ಕ ಬಂದ್ರು, ನಾನು ಚೆನ್ನಾಗಿಲ್ಲ ಅಂತ ಹೇಳಿ. ಅಕ್ಕಂದ್ರಿಗೂ ಏನಾಗುತ್ತೆ? ಯಾರಿದು? ಗೆಸ್ ಮಾಡಿ. ನಿಮ್ ಕಂದನಾ? ಯಾಕೆ ನಿಮ್ ಕಂದ ಅಲ್ವಾ? ನನ್ ಕಂದ ಅಷ್ಟೇನಾ? ನಾನು ಎಲ್ಲಾರ ಕಂದ, ಎಲ್ಲಾ ಅಕ್ಕಂದಿರ ಮುದ್ದಿನ ಕಂದ. ನಿಮ್ ಕಂದನಾ ಅಂತ ಹಾಕಿದ್ದಾರೆ. ಅವನು ಎಲ್ಲರ ಮುದ್ದಿನ ಕಣ್ಮಣಿ. ನಮ್ ಗುರುಗಳೇ ಹೇಳ್ತಿದ್ದಾರೆ. ನಾನು ರಾತ್ರಿ ವಿಶ್ವಣ್ಣ ಅವರ ಟುಗೆದರ್ಗೆ ಬರೋಣ ಅಂತ ಅನ್ಕೊಂಡೆ, ಆದ್ರೆ ಟೈಮ್ ಆಗೋಗಿತ್ತು, ಬಹಳ ಟೈಮ್ ಆಗಿತ್ತು. ಆದ ಕಾರಣದಿಂದ ಬರ್ಲಿಲ್ಲ. ವಿಶ್ವನಾಥ್ ಅವರೇ, ನಿಮ್ ಲೈವ್ ಸೂಪರ್ ಅಂತೇಳಿ ನಮ್ಮ ಗುರುಗಳೇ ಹೇಳ್ತಿದ್ದಾರೆ. ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನಮ್ಮ ಮನೆಯ ಸ್ವಲ್ಪ ವೆಲ್ಡಿಂಗ್ ಮಾಡ್ತಾ ಇದೆ, ಅದಕ್ಕೋಸ್ಕರ ನಾನೇ ರಿಟರ್ನ್ ಕಾಮೆಂಟ್ ಮಾಡ್ತಾ ಇದ್ದೀನಿ. ಗುರುಗಳೇ, ಊಟ ಆಯ್ತಾ ನಿಮ್ದು? ನಾನ್ ನಿಮ್ಮ ಕಂದನ ಅಂತ ಇಲ್ಲ, ನಾನು ಎಲ್ಲಾ ಅಕ್ಕಂದಿರ ಮುದ್ದಿನ ಕಂದ. ಇವತ್ತು ಪುಟ್ಟನೂ ಜಾಯಿನ್ ಆಗ್ಬೇಕು, ಓಕೆನಾ ಅಂತೇಳಿ ಪೂರ್ಣಿಮಾ ಅಕ್ಕ ಹೇಳ್ತಾ ಇದಾರೆ. ವಿಶಾಲಣ್ಣ ನಿಮ್ಗೆ ನಮ್ ಗುರುಗಳು ಈ ಮುರಿದ ಪೂರ್ಣಿಮಾ. ಅಲ್ಲ ಕಂದ, ಈ ಮುರಿದ ಮನಸ್ಸುಗಳನ್ನ ಮಾತ್ರ ಜಾಯಿಂಟ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ. ಆದ್ರೆ ನಮ್ಮ ಅಣ್ಣ ಹೋಗ್ಲತ್ತಾಗ ಈ ಕಬ್ಬಣನಾದ್ರೂ ಮುರಿದ ಕಬ್ಬಣನ ಜಾಯಿಂಟ್ ಆಗ್ತಾರಲ್ಲ. ಹೌದೌದು, ಎಲ್ಲಾ ಒಳ್ಳೆ ಕೆಲ್ಸ. ವಸ್ತುಗಳನ್ನು ಬೆಸಗೆ ಹಾಕಕ್ ಆಗಲ್ಲ ಅಕ್ಕ. ಹೌದೌದು. ಅದು ಯಾಕೆಂದ್ರೆ ನಾವು ಜಾಸ್ತಿ ಒತ್ತಾಯದಿಂದ ಬೆಸುಗೆ ಮಾಡಿದ್ರೆ ಅವು ಯಾವತ್ತೂ ನಿಲ್ಲಲ್ಲ. ಒಂದು ನಿಮಿಷ ಎಕ್ಸಿಟ್ ಆಗೋ ನೀನು. ಆಯ್ತಾಯ್ತು, ನಾನು ಎಕ್ಸಿಟ್ ಆಗ್ತೀನಿ. ಚಂದ್ರಣ್ಣ ಬರ್ಲಿ ಅಂತ ಅಷ್ಟೇ ಬಂದೆ. ನನ್ನ ಕೆಲಸ ತೋರಿಸ್ತೀನಿ. ಓಕೆ ಅಕ್ಕ, ನಾನು ಎಕ್ಸಿಟ್ ಆಗಿರ್ತೀನಿ ಮುಂತಾಡ್ರಿ. ಒಂದೇ ನಿಮಿಷ ಅಣ್ಣಯ್ಯ, ಒಂದೇ ನಿಮಿಷ. ಮನೇಲಿ ಎಲ್ರು ಚೆನ್ನಾಗಿದ್ದಾರೆ, ನಾನು ಸಹ ಚೆನ್ನಾಗಿದ್ದೇನೆ. ನಮ್ಮ 3 ಗಂಟೆ ಮೇಲೆ ಅಂತೇಳಿ ನಮ್ಮ ಗುರುಗಳು ಹೇಳ್ತಿದ್ದಾರೆ. ನಾನು ಕೂಡ ಸಂಜೆ ಟುಗೆದರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ಎಲ್ಲ ಸಂಜೆ 6 ಗಂಟೆ ಮೇಲೆ ಬನ್ನಿ. ಇವತ್ತು ಯಾವ ವಾರ? ಶುಕ್ರವಾರ. ಅಪ್ಪ, ಎಷ್ಟು ಗಂಟೆಗಪ್ಪ? 6 ಗಂಟೆ ಮೇಲೆ ಅಕ್ಕ. 6 ಗಂಟೆ ಮೇಲೆ. ಎಷ್ಟು ಗಂಟೆ ಮಟ್ಟ ಇರ್ತೀಯಪ್ಪ? ಅದು ಗೊತ್ತಿಲ್ಲ, ಎಷ್ಟೊತ್ತವರೆಗೂ ಯಾರ್ಯಾರು ಓಡಿಸ್ತಾರ ಅಲ್ಲಿವರೆಗೂ ಇರ್ತೀನಿ. ಇವಾಗ ನಮ್ಮ ಅಣ್ಣಯ್ಯ ಮತ್ತೆ ನನಗೆ ನಾನು ಎಕ್ಸಿಟ್ ಆಗಿರ್ತೀನಿ. ನೀನ್ 8 ಗಂಟೆ ಮೇಲೆ ಇರ್ತೀಯ ಬಿಡು, ಸಿಗ್ತೀಯ ಹಂಗಾರೆ. ನಿನ್ನೆ ನೀವು ಬಂದಿಲ್ಲ, ನಂಗೆ ಬೇಜಾರಾಯ್ತು. ನಮ್ಮ ಬಾವ ಅಷ್ಟೇ ಬಂದ್ರು, ಅದಕ್ಕೆ ನಾನು ಹೇಳಿದೆ. ನಮ್ಮ ಬಾವ ಓಪನ್ ಮಾಡಿದ್ರೆ ಅವ್ರಿಗಷ್ಟೇ ನಾನು ಸಪೋರ್ಟ್ ಮಾಡ್ತೀನಿ. ಅಯ್ಯೋ, ಏನ್ ಮಾಡೋದು? ನಿನ್ನೆ ಯಾರ್ ಲೈವ್? ಪೂರ್ಣಿಮಕ್ಕನ್ ಲೈವ್ಗೂ ನಿನ್ನೆ ಎಂತದು? ಅಯ್ಯೋ ಶಿವ ನೆನ್ಸ್ಕೊಂಡ್ರೆ ನಂಗೆ ಪೂರ್ಣಿಮಕ್ಕನ್ ಲೈವಿಗೆ ಹೋಗ್ಲಿಲ್ಲ. ವಿಶ್ವಣ್ಣನು ಈ ಕಡೆ ಲೈವ್ ಮಾಡ್ತಿದ್ದಾರೆ. ಆಮೇಲೆ ಬರ್ತೀನಿ. ಓಕೆ.